ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಂದಿನಂತೆ ಸ್ನಾನ ಪೂಜೆ ಎಲ್ಲ ಆಯಿತು. ಪಾಪುನು ಸ್ಕೂಲಿಗೆ ಹೋದ, ಹಸ್ಬೆಂಡ್ ಕೂಡ ಆಫೀಸಿಗೆ ಹೋದರು. ಸೊ ಇವತ್ತು ನಾನೊಂದು ಉತ್ತರ ಕರ್ನಾಟಕದ ರೆಸಿಪಿ ಮಾಡಿ ತೋರಿಸೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇದನ್ನು ಏನಂತಾರೆ ಅಂತ ನಿಮಗೂ ಗೊತ್ತಿರುತ್ತೆ. ಪುಟಾಣಿ ಚಟ್ನಿ ಪುಡಿ ಅಂತೆಲ್ಲನೂ ಕರೀತಾರೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ ಬನ್ನಿ. ಮೊದಲಿಗೆ ಶೇಂಗಾ, ಕಡಲೆ ಬೀಜ 1 ಕಪ್, ನೆಕ್ಸ್ಟು ಹುರಿಗಡಲೆ ಪುಟಾಣಿ ಅಂತಾರಲ್ಲ ಅದು 1 ಕಪ್, ಕರಿಬೇವು ಒಂದು 8ರಿಂದ 10 ಎಲೆ, ನೆಕ್ಸ್ಟು ಒಂದು ಬೆಳ್ಳುಳ್ಳಿ ಸುಲ್ಕೊಂಡಿರೋವಂಥದ್ದು ಒಂದು ಬೆಳ್ಳುಳ್ಳಿ, ನೆಕ್ಸ್ಟು ಒಣ ಕೊಬ್ಬರಿ ತುರಿ, ಅದೇನು ಜಾಸ್ತಿ ಬೇಕಾಗಲ್ಲ, 1 ಸ್ಪೂನಷ್ಟು, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಜೀರಿಗೆ 1-2 ಸ್ಪೂನಷ್ಟು ಜೀರಿಗೆ, ಮತ್ತು ನೆಕ್ಸ್ಟ್ ಪದಾರ್ಥ ಹಚ್ಚ ಖಾರದ ಪುಡಿ. ಅದು ನಿಮಗೆ ಖಾರ ಹೇಗೆ ಬೇಕು ಹಾಗೆ. ಈಗ ಮಾಡೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಗ್ಯಾಸನ್ನು ಹಚ್ಕೊಂಡು ಅದ್ರ ಮೇಲೆ ಬಾಣಲಿನ ಇಟ್ಕೊಳ್ಳೋಣ. ಅದರಲ್ಲಿ ಫಸ್ಟು ಶೇಂಗಾನ ಚೆನ್ನಾಗಿ ಹುರ್ಕೊಳ್ಳೋಣ. ಅದು ತುಂಬ ಹೈ ಫ್ಲೇಮಲ್ಲಿ ಹುರ್ಕೋಬೇಡಿ, ಒಳಗೆಲ್ಲ ಚೆನ್ನಾಗಿ ಫ್ರೈ ಆಗಿರಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ. ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಅದು ಕಪ್ಪಾಗಿ ಸೀದೋಗಿರೋ ಥರ ಆದರೆ ಚಟ್ನಿ ಪುಡಿ ಟೇಸ್ಟು ಚೆನ್ನಾಗಿರಲ್ಲ. ಸೊ 1 ನಿಮಿಷ ಬಿಟ್ಟು ಹೀಗೆ ಕೈ ಆಡಿಸ್ತಾ ಇದ್ದರೆ ಚೆನ್ನಾಗಿ ಒಳಗೆಲ್ಲ ಫ್ರೈ ಆಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಿದ್ರೆ ಚಟ್ನಿ ಪುಡಿ ಎಷ್ಟು ದಿನ ಇಟ್ಟರೂ ಏನೂ ವೇಸ್ಟ್ ಆಗಲ್ಲ, ಹಾಳಾಗಲ್ಲ. ಸೊ ನಿಧಾನಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ನೆಕ್ಸ್ಟು ಇದನ್ನು ಹುರಿದಾದ್ಮೇಲೆ ಸೈಡಿಗೆ ಇಟ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಫಸ್ಟು ಪುಟಾಣಿ 1 ಕಪ್ ಹಾಕ್ಕೊಳ್ಳೋಣ. ಪುಟಾಣಿ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಬಟ್ ಈಗ ಮಾಡ್ತಾಯಿರೋ ಇದಕ್ಕೆ 1 ಕಪ್ ಹಾಕ್ಕೊಳ್ಳೋಣ ಸಾಕು. ನೆಕ್ಸ್ಟು ಅದಕ್ಕೆ ನಾವು ಕರಿಬೇವು ಒಂದು 10ರಿಂದ 12 ಎಲೆ ಕರಿಬೇವನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಅದೇ ಜಾರಿಗೆ ಬೆಳ್ಳುಳ್ಳಿ, ಒಂದು ಫುಲ್ಲು ಬೆಳ್ಳುಳ್ಳಿ ಸುಲಿದಿರೋ ಅಂಥದ್ದು, ಸಿಪ್ಪೆ ತೆಗಿಲೇಬೇಕು ಅಂತ ಏನಿಲ್ಲ, ತೆಗೆದ್ರೂ ಓಕೆ, ತೆಗಿಲಿಲ್ಲ ಅಂದರೂ ಓಕೆ. ಒಣ ಕೊಬ್ಬರಿ ಜಾಸ್ತಿ ಬೇಡ, ಬರೀ 1 ಸ್ಪೂನ್ ಹಾಕ್ಕೊಳ್ಳೋಣ ಸಾಕು. ಸುಮ್ಮನೆ ಟೇಸ್ಟಿಗೋಸ್ಕರ ಚೆನ್ನಾಗಿರುತ್ತೆ. ಮತ್ತು ಹಸಿ ಕೊಬ್ಬರಿ ಹಾಕ್ಕೊಳಕ್ಕೆ ಹೋಗಬೇಡಿ, ಒಣ ಕೊಬ್ಬರಿನೇ ಹಾಕ್ಕೊಳ್ಳಿ. ನೆಕ್ಸ್ಟು ಜೀರಿಗೆ, ಮುಂಚೆನೇ ಹೇಳ್ದಂಗೆ ಲಾಸ್ಟ್ ಬ್ಲಾಗಲ್ಲೂ ಜೀರಿಗೆ ಎಷ್ಟು ತಿಂತೀವಿ ಅಷ್ಟು ಒಳ್ಳೆಯದೇ. ಸೊ ನಾನಿಲ್ಲಿ 2 ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟು ಉಪ್ಪು, ಕಲ್ಲುಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೆಕ್ಸ್ಟು ನಾವು ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಮನೇಲಿ ಖಾರ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ನಾನು 3 ಸ್ಪೂನ್ ಖಾರದ ಪುಡಿ ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ಹೇಗೆ ತಿಂತಾರೆ ನೋಡಿಕೊಂಡು ಅದ್ರ ಮೇಲೆ ಖಾರ ಪುಡಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದ್ರೂ ಓಕೆ, ಕಡಿಮೆ ಹಾಕಿದ್ರೂ ಓಕೆ, ನಿಮ್ಮ ಮನೇಲಿ ಹೇಗೆ ತಿಂತಾರೆ ನೋಡಿಕೊಂಡು ಹಾಕ್ಕೊಳ್ಳಿ. ಲಾಸ್ಟಿಗೆ ಹುರಿದಿಟ್ಕೊಂಡಿದ್ದಂಥ ಕಡಲೆ ಬೀಜನ ಹಾಕ್ಕೋಬೇಕು. ಬಿಸಿ ಇರುವಾಗಲೇ ಹಾಕ್ಕೋಬಾರ್ದು, ಅದು ಹುರಿದು ಸ್ವಲ್ಪ ತಣ್ಣಗೆ ಆದಮೇಲೆ ಹಾಕ್ಕೋಬೇಕು. ಬಿಸಿ ಇದ್ದಾಗಲೇ ಹಾಕ್ಕೊಂಡ್ರೆ ಅದು ಬೇಗ ಹಾಳಾಗಿಬಿಡುತ್ತೆ. ಸೊ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಇದನ್ನೆಲ್ಲ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಜಾಸ್ತಿ ನುಣ್ಣಗೂ ಆಗಬಾರ್ದು, ತೆರಿನೂ ಆಗಬಾರ್ದು, ಮೀಡಿಯಮ್ ಇದರಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಒಂದು ಬೌಲಲ್ಲೋ ಪ್ಲೇಟಲ್ಲೋ ಆರೋಕ್ಕಿಡಿ. ಆರದ ಮೇಲೆ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೋಬೋದು. ಇದು ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ದೋಸೆ ಮಾಡಿದ್ರೆ ದೋಸೆಗೂ ಮೇಲೆ ಉದುರಿಸ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆ ಬಿಸಿ ಅನ್ನ, ತುಪ್ಪ, ಚಟ್ನಿ ಪುಡಿ ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.